ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರ ಪದೇ ಪದೇ ನಮ್ಮ ರಾಜ್ಯಕ್ಕೆ ಮಲತಾಯಿ ಧೋರಣೆಯನ್ನ ತೋರುವಂತ ಕೆಲಸವನ್ನ ಹಿಂದ್ಲಿಂದನೂ ಮಾಡ್ತಾ ಬರ್ತಾ ಇದೆ. ಅದರ ಚಾಳಿಯನ್ನ ಈಗಲೂ ಕೂಡ ಮುಂದುವರಿಸ್ತಾ ಬರ್ತಾ ಇದೆ. ಏನ್ ಕಾರಣ ಅಂತ ಹೇಳಿದ್ರೆ, ರೈಲ್ವೆ ಪರೀಕ್ಷೆಯಲ್ಲಿ ಈ ಹಿಂದೆ ಕರವೇ ನಾರಾಯಣಗೌಡರು ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ರೈಲ್ವೆ ಸಚಿವರಾಗಿದ್ದಂಥ ಸುಷ್ಮಾ ಸ್ವರಾಜ್ ಅವರು ಅವತ್ತಿನ ದಿನ ಒಂದು ಆದೇಶವನ್ನು ಹೊರಡಿಸ್ತಾರೆ. ಅವರವರ ಮಾತೃಭಾಷೆಯಲ್ಲಿ ಅವರವರ ಪರೀಕ್ಷೆಯನ್ನು ಬರೀಲಿಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿರ್ತಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಕೇಂದ್ರ ಸರ್ಕಾರದ ಮತ್ತು ಕೇಂದ್ರ ಸರ್ಕಾರಕ್ಕೆ ಅಧೀನದಲ್ಲಿರುವಂಥ ಎಲ್ಲ ಕಚೇರಿಗಳು, ಮುಖ್ಯವಾಗಿ ರೈಲ್ವೆ ಇಲಾಖೆಯಲ್ಲಿ ಕನ್ನಡದಲ್ಲಿ ಪರೀಕ್ಷೆಯನ್ನು ಬರೆದಿದ್ದಕ್ಕೆ ಅವಕಾಶವನ್ನು ಕಲ್ಪಿಸದೇ ಇರೋದು ಖಂಡನೀಯ ವಿಚಾರ. ಯಾಕೆ ಅಂತ ಹೇಳಿದ್ರೆ, ನಮ್ಮಲ್ಲೂ ಕೂಡ ಇರುವಂಥ ನಮ್ಮ ಸಂಸದರು ಭಾಳಷ್ಟು ಜನ ಸಂಸದರಿದ್ದಾರೆ. ಮೈಸೂರು ಭಾಗದಲ್ಲಿ, ಮಂಡ್ಯದಲ್ಲಿ, ಮತ್ತು ರಾಮನಗರದಲ್ಲಿ, ಮತ್ತು ನಮ್ಮ ಚಾಮರಾಜನಗರದಲ್ಲಿ ಪ್ರತಿಯೊಂದು ಇದರಲ್ಲೂ ಕೂಡ ಎಲ್ಲ ಸಂಸದರಿದ್ದರೆ ಮೂಕರಾಗಿ ಈ ಒಂದು ವಿಚಾರ ನೋಡ್ತಾ ಇದ್ದಾರೆ. ಅದರಲ್ಲೂ ಇನ್ನೊಂದು ದುರಂತ ಏನಪ್ಪ ಅಂತ ಹೇಳಿದ್ರೆ, ವಿ ಸೋಮಣ್ಣವರು ಕರ್ನಾಟಕದಲ್ಲೇ ಇದ್ಕೊಂಡು ಕನ್ನಡದ ನೆಲ ಅವ್ರನ್ನ ಮತವಾಗಿ ಕಳಿಸಿದ್ರು ಕೂಡ ವಿ ಸೋಮಣ್ಣವರು ಇದ್ರ ಬಗ್ಗೆ ಧ್ವನಿ ಎತ್ತಿರೋದು ನಮಗೆ ಒಂದು ಸಂಕಟ ಮತ್ತು ದುಃಖ ಆಗುವಂಥ ವಿಚಾರ. ಎಲ್ಲ ಇದರಲ್ಲೂ ಕೂಡ ಅವರವರ ಮಾತೃಭಾಷೆಗೆ ಅವಕಾಶವನ್ನು ಕಲ್ಪಿಸಬೇಕು. ರೈಲ್ವೆಯಲ್ಲಿ ಹಿಂದಿಯನ್ನು ಏರಿಕೆ ಮಾಡುವಂಥ ಕೇಂದ್ರ ಸರ್ಕಾರದ ಧೋರಣೆಯನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಟಿ.ಎನ್. ನಾರಾಯಣಗೌಡರ ನೇತೃತ್ವದಲ್ಲಿ ರಾಜ್ಯಾದ್ಯಂತ ಇವತ್ತು ಹೋರಾಟ ನಡೀತಾ ಇದೆ. ಅದೇ ರೀತಿ ಮೈಸೂರಿನಲ್ಲೂ ಕೂಡ ನಾವು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಈ ನಿಮ್ಮ ದ್ವಂದ್ವ ನಿಲುವನ್ನು, ಮಲತಾಯಿ ಧೋರಣೆಯನ್ನು ಈ ಕೂಡಲೇ ನಿಲ್ಲಿಸಲಿಲ್ಲ ಅಂತಂದರೆ ಈ ಹೋರಾಟ ರಾಜ್ಯಾದ್ಯಂತ ಉಗ್ರವಾಗಿ ಹೋರಾಟ ಮುಂದುವರಿಯುತ್ತೆ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ.